ಆ್ಯಕ್ಚುಲಿ ನಾನು ಲಾಸ್ಟ್ ವಿಡಿಯೋಲಿ ದರ್ಶನ್ ಅವ್ರಿಗೆ ಸಂಬಂಧಪಟ್ಟದ್ದು 2 ಕೇಸ್‌ದು ನಾನು ಅಪ್ಡೇಟ್ ಕೊಟ್ಟಿದ್ದೆ. ಇನ್ನೂ ಒಂದು ಕೇಸ್ ಇದೆ, ಅದರದ್ದು ಅಪ್ಡೇಟ್ ಕೊಡ್ತೀನಿ. ಈ ರೇಣುಕಾ ಸ್ವಾಮಿದು ಇನ್ಸಿಡೆಂಟ್ ಆದಾಗಿಂದ ದರ್ಶನ್ ಅವರು ಕೂಡ ಎಷ್ಟೊಂದು ಕೇಸ್‌ಗಳನ್ನ ಹಾಕಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ದರ್ಶನ್ ಅವರ ಕುಟುಂಬಸ್ಥರು ಮತ್ತೊಂದು ಕೇಸ್‌ನ ಹಾಕಿದ್ದಾರೆ. ಅದೇನು ಅಂತಂದ್ರೆ, ಈಗ ರೇಣುಕಾ ಸ್ವಾಮಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೋ ಒಬ್ರು ಒಂದು ಚಿತ್ರನ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಹೆಸರು ಬಾಸ್ ಅಂತ ಕೊಟ್ಟಿದ್ದಾರೆ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಆ ಮೂವಿದು ಟೀಸರ್ ಕೂಡ ಮೂವಿ ಟೀಮ್ ಅವರು ಬಿಡುಗಡೆ ಮಾಡಿದ್ದಾರೆ. ಸೊ ಬಿಡುಗಡೆ ಮಾಡಿದಂತಹ ವಿಜುವಲ್ನ ನೋಡಿದಾಗ ರೇಣುಕಾ ಸ್ವಾಮಿ ಕೊಲೆಯ ಆಧಾರಿತವಾದಂತಹ ಒಂದು ಚಿತ್ರ ಅನ್ನೋದು ಸ್ಪಷ್ಟವಾಗುತ್ತೆ. ಮತ್ತು ಅದರಲ್ಲಿ ದರ್ಶನ್ ಅವ್ರದ್ದು ಹಾವಭಾವ, ಅವ್ರ ಸ್ಟೈಲ್ ಹೇಗಿರುತ್ತೆ ಅದನ್ನೆಲ್ಲ ಅದೇ ರೀತಿ ಹಾಕಿದ್ದಾರೆ ಅಂತ. ಸೊ ರೇಣುಕಾ ಸ್ವಾಮಿ ಅಪಹರಣ, ಹತ್ಯೆ ಈ ಎಲ್ಲ ಘಟನೆಯೂ ಕೂಡ ಅದಕ್ಕೆ ಆ ಟೀಸರಲ್ಲಿ ಹೋಲಿಕೆ ಕಂಡು ಬಂದಿದೆ. ಹಾಗಾಗಿ ದರ್ಶನ್ ಅವರ ಕುಟುಂಬಸ್ಥರು ಏನು ಮಾಡಿದ್ರು, ಈ ಒಂದು ಚಲನಚಿತ್ರಕ್ಕೆ ತಡೆ ನೀಡಬೇಕು ಅಂತ ಹೇಳಿ ಕೋರ್ಟ್ ಮೊರೆ ಹೋಗಿರ್ತಾರೆ. ಆಗ ಅರ್ಜಿ ವಿಚಾರಣೆ ನಡೆಸಿದಂತಹ ನ್ಯಾಯಾಲಯ ಈ ಚಲನಚಿತ್ರ ಬಿಡುಗಡೆಗೆ ತಡೆಯನ್ನು ನೀಡಿದೆ. ಹೌದು, ಏಪ್ರಿಲ್ 14ನೇ ತಾರೀಕು ಈ ಚಿತ್ರನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಡೇಟ್ ಕೂಡ ಚಲನಚಿತ್ರ ತಂಡದವರು ಅನೌನ್ಸ್ ಮಾಡ್ಕೊಂಡಿರ್ತಾರೆ. ಈಗ ಕೋರ್ಟ್ ಅದನ್ನು ರಿಲೀಸ್ ಮಾಡಬಾರ್ದು ಅಂತ ತಡೆಯಾಜ್ಞೆ ಮಾಡಿದ್ದಾರೆ. ಆ್ಯಕ್ಚುಲಿ ಒಂದು ಅರ್ಥ ಆಗಲ್ಲ, ಬಿಕಾಸ್ ಇದು ಇನ್ನೂ ಕೋರ್ಟಲ್ಲಿ ಕೇಸ್ ನಡೀತಾ ಇರೋದ್ರಿಂದ ಅದು ಸತ್ಯಾಸತ್ಯತೆ ಯಾರಿಗೂ ಕೂಡ ಇನ್ನೂ ಗೊತ್ತಿಲ್ಲ, ಯಾವುದು ಸರಿ ಯಾವುದು ತಪ್ಪು ಅಂತ. ಬಟ್ ಇದಕ್ಕೆ ಸಂಬಂಧಪಟ್ಟದ್ದೇ ಅವ್ರು ಮೂವಿ ಮಾಡಿದೆ ಅಂತಂದರೆ ಅದನ್ನು ಯಾವ ರೀತಿ ಪೋರ್ಟ್ರೇ ಮಾಡಿರ್ತಾರೆ, ಯಾವ ರೀತಿ ಕನ್ಕ್ಲೂಷನ್ ಮಾಡಿರ್ತಾರೆ ಗೊತ್ತಿಲ್ಲ. ಬಟ್ ಇದು ಹೊರಗೆ ಬಂತು ಅಂತಂದರೆ ಜನದ್ದು ಮೈಂಡ್ಸೆಟ್ಗಳ ಮೇಲೆ ಪ್ರಭಾವ ಬೀರುತ್ತೆ. ಅದು ತಪ್ಪೋ ಸರಿನೋ ನಮಗೆ ಗೊತ್ತಿರಲ್ಲ. ಸೊ ಯೂಶ್ವಲಿ ಕೋರ್ಟಲ್ಲಿ ಒಂದು ಕೇಸ್ ನಡೀತಾ ಇದೆ ಅಂತಂದರೆ ನಾವು ಯಾವಾಗಲೂ ಕೂಡ ನಾವೇ ಒಂದು ಅಸಂಪ್ಷನ್ಗೆ ಬರಬಾರ್ದು, ಅದು ಇದು ಹಾಗೆ ಹೀಗೆ ಅಂತ. ನಾವೆಲ್ಲರೂ ಕೂಡ ಕೋರ್ಟ್ ಏನು ತೀರ್ಪನ್ನು ಕೊಡುತ್ತೋ ಅದಕ್ಕೆ ವೆಯ್ಟ್ ಮಾಡಬೇಕು. ಆ್ಯಕ್ಚುಲಿ ನನಗೆ ಆ ಮೂವಿ ಎಕ್ಸಾಕ್ಟ್ಲಿ ಏನು ಅನ್ನೋದ್ರ ಬಗ್ಗೆ ಐಡಿಯಾ ಇಲ್ಲ. ಸೊ ಅವ್ರಿಗೆ ಅನಿಸಿರೋದ್ರಿಂದ ಅವ್ರ ಕುಟುಂಬಸ್ಥರು ಹೋಗಿ ಈ ಮೂವಿ ರಿಲೀಸ್ ಆಗಬಾರ್ದು ಅಂತ ತಡೆ ನೀಡಬೇಕು ಅಂತ ಕೋರ್ಟ್ ಮೊರೆ ಹೋಗಿರ್ತಾರೆ. ಕೋರ್ಟ್ ಕೂಡ ತಡೆಯಾಜ್ಞೆ ಕೊಟ್ಟಿದೆ. ಆಬ್ವಿಯಸ್ಲಿ ಕೊಟ್ಟೇ ಕೊಡುತ್ತೆ, ಬಿಕಾಸ್ ಕೇಸ್ ಕೋರ್ಟಲ್ಲಿ ನಡೀತಾ ಇರಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮೂವಿ ಮಾಡಿದ್ರೆ ಆಬ್ವಿಯಸ್ಲಿ ಕೋರ್ಟು ಕೂಡ ಅದನ್ನು ಅಕ್ಸೆಪ್ಟ್ ಮಾಡಲ್ಲ. ಎನಿವೇ, ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್. ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಿಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.